ಅರೆ ಅಮ್ಮ, ಏನಿವತ್ತು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ? ಅಮ್ಮ, ನಿಂಗೆ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಮ್ಮ. ಹೌದು ಕಣೆ, ತಗೋಬೇಕಾದ್ರೆ ನಂಗೆ ಅಷ್ಟು ಚೆನ್ನಾಗೇನು ಅನಿಸಿರಲಿಲ್ಲ. ಆದರೆ ಇವತ್ತು ಹಾಕೊಂಡ್ಮೇಲೆ ನನಗೂ ತುಂಬ ಇಷ್ಟ ಆಯಿತು. ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಅದಕ್ಕೆ ನಾನು ಹೇಳಿದ್ದು ಇದೇ ಕಲರ್ ತಗೋ ಅಂತ. ಅಮ್ಮ, ಇವನೇನು ಸ್ಪೆಷಲಾ? ಯಾಕೆಂದ್ರೆ ನೀನು ಅಪ್ಪ ಇಬ್ಬರು ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಲ್ಲ, ಏನು ಸಮಾಚಾರ? ನಂದು ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವೇನೆ? ಓ, ಭೀಮ್ನ ಅಮಾವಾಸ್ಯೆ ಅಲ್ವಾ? ನಂಗೆ ನೆನಪಿದೆ ಅಮ್ಮ. ಅದೇ ನೀನು ಮೊದಲೆಲ್ಲ ನನ್ನ ಅಪ್ಪನಿಗೆ ಪಾದ ಪೂಜೆ ಮಾಡಿ ಅಪ್ಪ ನನಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ರಲ್ಲ, ಹಾಗಾದ್ರೆ ಈ ಸರಿ ಏನು ಕೊಟ್ಟಿದ್ದಾರೆ? ಅಯ್ಯೋ ಮಗಳೇ, ನಾನು ನಿಮ್ಮ ಅಮ್ಮನ ಕೇಳ್ತಾ ಇದ್ದೀನಿ ಏನು ಬೇಕು ಅಂತ. ಆದರೆ ನಿಮ್ಮ ಅಮ್ಮನೇ ನನಗೇನು ಬೇಡ ರೀ ಅಂತ ಹಠ ಮಾಡ್ತಿದ್ದಾಳೆ. ನೀನು ಸ್ವಲ್ಪ ಹೇಳು. ಹಾ ನೋಡ್ದ ಈ ಭಿನ್ನಾಣ್ಗಿತ್ತಿ ವಯ್ಯಾರನ? ನಾನು ಬೆಳಗ್ಗೆಯಿಂದ ಈ ಮಗುನ ಎತ್ಕೊಂಡು ಮೈನಲ್ಲಿ ಎಲ್ಲ ಕೆಲಸ ಮಾಡಿ ಒದ್ದಾಡ್ತಿದ್ದೀನಿ. ಇವ್ರು ನೋಡಿದ್ರೆ ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ. ದೊಡ್ಡಮ್ಮ, ಅದು ಇವತ್ತು ಭೀಮ್ನ ಅಮಾವಾಸ್ಯೆ ಅಂತೆ, ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ. ಕಾಣಿಸ್ತಾ ಇದೆ ಭೀಮನ್ಗೆ ಅಮಾವಾಸ್ಯೆ ಆಗಿರೋದು. ಏನ್ರಿ, ನಿಮಗೆ ಸ್ವಲ್ಪ ಜವಾಬ್ದಾರಿ ಅಂತ ಏನಾದ್ರು ನಿಮ್ಗಿದೆಯಾ? ಅಲ್ಲ, ಬೆಳಗ್ಗೆ ಎದ್ದು ಹೋದ್ರಲ್ಲ, ನನಗೊಂದು ಮಾತು ಹೇಳೋಬೇಕಾಗುತ್ತೆ, ನಿಮ್ಗೆ ಅನಿಸ್ಲಿಲ್ವಾ? ನೀನು ಮಲಗಿದ್ದಲ್ವಾ, ಅದಕ್ಕೆ ನೀ ಎದ್ದೋಷ್ಟೊಳಗಡೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಅಲ್ಲಿ ತಡ ಆಗೋಯ್ತು, ಜನ ಬೇರೆ ತುಂಬ ಇದ್ದರು. ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಏನೋ ತೊಗೋಬೇಕಾಗಿತ್ತು, ತೊಗೊಂಡು ಬಂದ್ರಿ ನೋಡು, ತಡ ಆಗೋಯ್ತು. ಹಂಗೆ ಹೇಳಿ ಮತ್ತೆ. ಅಂದಂಗೆ ನಿನ್ನ ಮುದ್ದಿನ ಹೆಂಡ್ತಿಗೆ ಏನು ಕೊಡ್ಸ್ಕೊಬಂದ್ರಿ? ನಾನು ಏನು ತಗೋ ಅಂದರೂ ಬೇಡ ಅಂದ್ಲು. ಸುಮ್ಮನೆ ಬಂದೆ. ಏನಾದರೂ ಕಾಸು ಕೊಟ್ರಾಯ್ತು ಅಂತ ಹಾಗೆ ಬಂದೆ. ಹೋ, ಹೌದಾ? ಸರಿ ಕೊಡಿ ರೀ, ನೀವು ಕುತ್ಕೊಳ್ಳಿ. ಅಕ್ಕ ನಿಮಗೆ ಪಾದ ಪೂಜೆ ಮಾಡ್ತಾರೆ. ಅಕ್ಕ, ನಾನು ಬೆಳಗ್ಗೆನೇ ಮಾಡಿದ್ದೀನಿ, ಇವಾಗ ನೀವು ಮಾಡಿ ಬನ್ನಿ. ಬೇಡಮ್ಮ, ಬೇಡ, ನನಗೇನು ಬೇಕಾಗಿಲ್ಲ. ಗಂಡನ ಕೂರಿಸಿ ಪಾದ ಪೂಜೆ ಮಾಡಿ ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ತೀರ್ಥ ಅಂತ ಕುಡಿಯೋದು ನನಗಿದು ಯಾವುದರ ಅವಶ್ಯಕತೆಯೂ ಇಲ್ಲ. ಇದು ನನಗಿಂತ ಜಾಸ್ತಿ ನಿನಗೆ ಇದೆ, ಮಾಡ್ಕೊ. ಯಾಕೆಂದರೆ ಗಂಡನ ಮದುವೆ ಮಾಡ್ಕೊಳ್ಳೋ ಅಭ್ಯಾಸ ನನಗಿಲ್ಲ ನೋಡು, ಹಾಗಾಗಿ. ಅಕ್ಕ, ಇವತ್ತು ಯಾಕಕ್ಕ ಮಾತಾಡ್ತೀರಾ? ಅಯ್ಯೋ ದೇವ್ರೆ, ಇದು ಒಳ್ಳೆ ಆಯ್ತಲ್ಲ, ನಾನು ಇರೋದನ್ನೇ ಹೇಳ್ತಾ ಇರೋದು. ಕವಿತಾ, ಅದೇನೇ ಮಾತಾಡ್ತಾ ಇದೀಯ ನೀನು? ಸಾಕು ಮುಚ್ಚ್ರಿ ಬಾಯಿ. ಅಲ್ಲ, ನಿಮಗೆ ನಾನು ನಿಮ್ಮ ಹೆಂಡ್ತೇನಂತ ನೆನಪಿದೆಯಲ್ಲ, ಅವಳಿಗೆ ಮಾತ್ರ ಅಷ್ಟು ಚೆನ್ನಾಗಿ ಸೀರೆ ಕೊಡಿಸಿದ್ರಲ್ಲ, ನಾವು ನಿಮ್ಮ ಹೆಂಡ್ತಿ ತಾನೆ, ನನಗೇನು ಕೊಡಿಸಿದ್ದೀರಾ? ಇವಾಗ ನೀನೇ ಹೇಳ್ದಿಯಲ್ಲ ನನಗೆ ಆ ಥರ ಅಭ್ಯಾಸ ಇಲ್ಲ ಅಂತ. ಆದರೆ ಇವಳು ನಾನು ಮದುವೆ ಆದಾಗಿಂದು ಪ್ರತಿ ವರ್ಷ ಮಾಡ್ಕೊಂಬರ್ತಾಳೆ, ಹಾಗಾಗಿ ನನಗೆ ಗೊತ್ತಿತ್ತು. ಅವಳಿಗೆ ಸೀರೆ ತೊಗೊಬಂದು ಕೊಟ್ಟೆ. ನಿನಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ತೊಗೊಬಂದು ಕೊಟ್ಟಿಲ್ಲ. ಇವಾಗೇನು ನಿಂಗೂ ಸೀರೆ ಬೇಕು ತಾನೆ, ಬಾ ಕೊಡ್ಸ್ಕೊಂಬರ್ತೀನಿ. ಬೇಡ ಬಿಡಿ, ನಾನು ಕೇಳಿದ್ಮೇಲೆ ಕೊಡ್ಸೋದು ಹಂಗೇನು ಬೇಕಾಗಿಲ್ಲ. ನೋಡಿರಿ, ನಾನು ಇಷ್ಟು ದಿನ ಕಾಯ್ದೆ ನೀವೇಂದು ಹೇಳ್ತೀರಾ ಅಂತ, ಆದರೆ ಇವಾಗ ನಾನೇ ಹೇಳ್ತೀನಿ. ನೋಡು ಮಂಗಳ, ಇನ್ನು ಮುಂದೆ ನಿನ್ನ ಮತ್ತು ನಿನ್ನ ಮಗಳ ಅವಶ್ಯಕತೆ ಈ ಮನೆಗಿಲ್ಲ. ಹಾಗಾಗಿ ಇಷ್ಟು ದಿನ ನೀವೆಲ್ಲಿದ್ರಲ್ಲ, ಅದೇ ಮನೆಗೆ ವಾಪಸ್ ಹೋಗ್ಬಿಡಿ. ಅಕ್ಕ, ನೀವೇನು ಹೇಳ್ತಿದ್ದೀರಾ? ನಾವು ಈ ಮನೆ ಬಿಟ್ಟು ಹೋಗ್ಬೇಕಾ? ಅಲ್ಲ ಅಕ್ಕ, ನಾವು ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಹೇಳಿ? ಎಲ್ಲಿಗೆ ಹೋಗ್ಬೇಕು ಅಂದರೆ ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ಹೋಗು. ನನಗೇನು ಹೇಳ್ತೀಯಾ? ನೀನು ನನ್ನ ಕೇಳಿ ಹೇಳಿ ಮದುವೆ ಮಾಡ್ಕೊಂಡ್ಯಾ? ಮದುವೆ ಮಾಡ್ಕೊಳ್ಳೋಕೆ ಮೊದಲೇ ಇದೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಅಕ್ಕ, ಆಗಿದ್ದ ತಪ್ಪೇ ಪದೇ ಹೇಳ್ತಾ ಇರಬೇಡಿ. ನಾನು ತಪ್ಪು ಮಾಡಿದೆ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಆ ತಪ್ಪಿನಿಂದ ಒಂದು ಕಾರಣ ಇತ್ತು. ನಿಮಗೆ ಮಕ್ಕಳಾಗಿಲ್ವಲ್ಲ, ಆ ಕಾರಣಕ್ಕೆ ಇವರು ನನ್ನ ಮದುವೆ ಮಾಡ್ಕೊಂಡಿದ್ದು. ಅದು ನನಗೆ ಗೊತ್ತಿದೆ. ಆದರೆ ನಿನ್ನ ಮದುವೆ ಮಾಡ್ಕೊಂಡು ಏನು ಪ್ರಯೋಜನ? ನೀನೇನಾರು ವಂಶ ಉದ್ಧಾರ ಮಾಡಿಲ್ವಲ್ಲ. ಲೇಟ್ ಆಯ್ತು ಅನ್ನೋದು ಬಿಟ್ಟರೆ ನನ್ನ ಗಂಡನ ವಂಶ ಉಳಿಸ್ತಾ ಇರೋದು ನಾನೇ. ಒಂದು ಗಂಡು ಮಗುಗೆ ಜನ್ಮ ಕೊಟ್ಟು ಅವ್ರ ವಂಶನ ಉದ್ಧಾರ ಮಾಡ್ತಾ ಇರೋದು ನಾನೇ, ನೀನಲ್ಲ, ನೆನ್ಪಿಟ್ಕೋ. ಇರ್ಬೋದು ಅಕ್ಕ, ಆದರೆ ಅವ್ರ ತಂದೆಯಿಂದ ಅನ್ಸ್ಕೊಂಡಿದ್ದು, ಅವ್ರನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದಿದ್ದು ನನ್ನ ಕಾರಣದಿಂದ, ನನ್ನ ಮಗಳಿಂದ. ಅದಕ್ಕೇನಿವಾಗ ನಿನಗೆ ಒಂದು ಸನ್ಮಾನ ಮಾಡಿ ಹಾರ ಹಾಕ್ಸಿ ಊರು ತುಂಬ ಮೆರವಣಿಗೆ ಮಾಡ್ಕೊಬರೋಣವಾ? ದೊಡ್ಡಮ್ಮ, ಹಾಗೆಲ್ಲ ಮಾತಾಡಬೇಡಿ, ಅಮ್ಮನಿಗೆ ನೋವಾಗುತ್ತೆ. ಬಾಯಿ, ಇವಳೊಬ್ಬಳು
ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪನ ಗೌರವ ಇದೆಯಾ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ತಿನ್ನಾಗಿ ಹೋಗುತ್ತೆ ಇಲ್ಲ, ಗತಿಲ್ ದೊಡ್ಡ ಬಂದು ತಿರ್ಕೊಬಿಟ್ಟಿಯ ನಮ್ಮ ಮೈನಲ್ಲಿ. ಥೂ ಅಕ್ಕ, ನಾಲ್ಗೆ ಬಿಗಿಡ್ದು ಮಾತಾಡು. ನನ್ನ ಮುಂದೆ ನನ್ನ ಮಗಳಿಗೆ ಗತಿಲ್ದೋಳು ಅಂತೀಯ. ಇಷ್ಟಕ್ಕೆ ಅವಳು ನಿನ್ನ ಮನೆ ಊಟ ಮಾಡ್ತಾ ಇಲ್ಲ, ಅವಳು ಜನ್ಮ ಕೊಡು ತಂದೆ ಮನೆ ಊಟ ಮಾಡ್ತಾವಳೆ, ನೆನ್ಪಿಟ್ಕೊ. ನೋಡ್ದಾ ರೀ, ನೋಡ್ರಾ ಇವಳು ನಿಮ್ಮ ಮುಂದೆನೇ ನನಗೆಷ್ಟು ಅನ್ಬಾರ್ದು ಮಾತಲ್ಲ ಅಂತವಳೆ. ಇದೆಲ್ಲ ಕೇಳಿಸ್ಕೊಂಡು ನೀವು ಸುಮ್ಮನಿದ್ದೀರಾ? ಕವಿತಾ, ನಾನು ನಿಂಗೆ ಆವತ್ತೇ ಹೇಳಿದೆ ನೀನು ಇದ್ರ ಬಗ್ಗೆ ಏನು ಮಾತಾಡ್ಕೂಡ್ದು ಅಂತ. ಆದರೆ ನನ್ನ ಮಾತಿಗೆ ಬೆಲೆ ಕೊಡದೆ ನೀನು ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಇದೀಯಾ. ನೋಡು, ನಿನ್ಗೆ ಈ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಇವರಿಬ್ಬರಿಗೂ ಇದೆ. ಹಾಗಾಗಿ ಇವ್ರನ್ನ ನಾನು ಎಲ್ಲೂ ಕಳಿಸಲ್ಲ. ಇವ್ರು ಯಾವಾಗಲೂ ಇಲ್ಲೇ ಇರ್ತಾರೆ ನಮ್ಮ ಜೊತೆನೇ. ಅರ್ಥ ಆಯಿತು ಅಲ್ಲ? ಇನ್ನು ಮುಂದೆ ವಿಷಯನ ಯಾವುದೇ ಕಾರಣಕ್ಕೂ ಮಾತಾಡ್ಕೋಬೇಡ. ಹೋಗು, ಒಳಗಡೆ ಹೋಗು. ಹೌದಾ, ಸರಿ ಸರಿ. ಹಾಗಾದರೆ ಈ ಮನೆಯಿಂದ ನಾನೇ ಹೋಗ್ತೀನಿ. ಇವ್ರ ಜೊತೆನಲ್ಲಿ ನೀವೇ ಖುಷಿಯಾಗಿರಿ. ಏಯ್, ನೀನೇನೋ ಮಾತಾಡಿ ನಿಂತ್ಕೊಂಡಿಲ್ಲಿ, ಬಾರೋ. ಮುಚ್ಚೋ ಬಾಯಿ. ಬರೋದಿಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯಾ? ಇಲ್ಲಿ ನಮಗೇನು ಜಾಗ ಇಲ್ಲಪ್ಪ, ಬಾ. ಅಪ್ಪ, ಇದೇನಪ್ಪ ಹೀಗಾಗುತ್ತಲ್ಲ? ದೊಡ್ಡಮ್ಮಂಗೆ ಸಿಟ್ಟು ಬಂತು ಏನೋ. ಹೌದು ರೀ, ಅಕ್ಕ ಸಿಟ್ಟು ಬಂದಿದೆ. ಅವ್ರು ಸಿಟ್ಟು ಬಂದರೆ ಏನು ಮಾಡ್ತಾರೋ. ಹೋಗ್ರಿ, ಸಮಾಧಾನ ಮಾಡಿ ಹೋಗಿ. ಇಲ್ಲ ಮಂಗಳ, ನಾನು ಪದೇ ಪದೇ ಅದೇ ತಪ್ಪು ಮಾಡ್ತಾಯಿದ್ದೀನಿ. ಅವ್ರು ಸಿಟ್ಟು ಮಾಡ್ಕೊಂಡಾಗಲೂ ಅವ್ರು ಸಮಾಧಾನ ಮಾಡ್ತಾನಲ್ಲ, ಅದಕ್ಕೆ ಅವಳಿಗೆ ಹೆಚ್ಕೊಂಡಿದೆ ಕೊಬ್ಬು. ಇರಲಿ, ಅವಳೇನು ಮಾಡ್ತಾಳೋ ಮಾಡಲಿ. ನೀನು ಒಳಗಡೆ ಹೋಗು, ಏನೇ ಕೆಲಸ ನೋಡ್ಕೊ ಹೋಗು. ಮಗಳೇ, ನೀನು ಓದ್ಕೊ ಹೋಗಮ್ಮ. ಅಪ್ಪ, ಸದ್ಯಕ್ಕೆ ಆ ಕಳ್ಳನ ಕೈಯಿಂದ ತಪ್ಸ್ಕೊಂಬರೋಕ್ಕೆ ನನಗಂತೂ ಸಾಕಾಗೋಯ್ತು. ಇದೆಂಥ ಊರಪ್ಪ? ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳಬೇಕು, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಯಾರ ಜೊತೆ ಮಾತಾಡ್ಬೇಕಂದ್ರೂ ಭಯ ಆಗುತ್ತೆ. ನನಗಂತೂ ಎಲ್ಲರೂ ಕಳ್ಳರ ಥರನೇ ಕಾಣಿಸ್ತಾರೆ. ಅಯ್ಯೋ ದೇವ್ರೆ, ಏನು ಮಾಡಲಿ? ಇಲ್ಲಿ ಯಾರೋ ಇದ್ದಾರೆ, ಇವ್ರನ್ನ ಹೋಗಿ ಕೇಳಲ್ಲ? ಅಲ್ಲ ಕಣೆ ಪವಿ, ನೀನು ಊರಿಗೆ ಹೋಗಲೇಬೇಕಾ? ಮತ್ತೆ ಯಾವಾಗ ಬರ್ತೀಯಾ? ಪ್ರಿಯಾ, ಏನಿಲ್ಲ ಕಣೆ, ನಮ್ಮ ದೊಡ್ಡಮ್ಮಂಗೆ ಸ್ವಲ್ಪ ಮೈ ಹುಷಾರಿಲ್ವಂತೆ. ಅವ್ರು ಹೇಗಿದೆ ನೋಡಿಕೊಂಡು ಬೇಗ ಬಂದುಬಿಡ್ತೀನಿ. ಸರಿ ಕಣೆ, ಬೇಗ ಬಂದ್ಬಿಡು. ಯಾಕೆಂದರೆ ನಿಮಗೆ ಗೊತ್ತಲ್ಲ, ನಾವು ಇಬ್ಬರು ಕೆಲಸ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಇವಾಗ ನೀನು ಹೋಗ್ಬಿಟ್ರೆ ನಾನು ಒಬ್ಬಳೇ ಆಗ್ಬಿಡ್ತೀನಿ. ಇಲ್ಲ ಕಣೆ, ನನ್ನ ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಸರಿ, ಆಗಿದ್ರೆ ಬೇಗ ಹೋಗಿ ಬಂದ್ಬಿಡು, ಆಯಿತಾ? ಹೋಗಿದ ತಕ್ಷಣ ನಾನು ಕಾಲ್ ಮಾಡು. ಹಾಂ ಸರಿ, ಬಾಯ್. ಹಾಂ ಬಾಯ್. ಹುಷಾರು ಕಣೆ. ಇಲ್ಲಿ ನೋಡಿ, ಹೇಳಿ, ಏನಾಗಬೇಕಾಗಿತ್ತು? ಅದು, ನಾನು ಈ ಊರಿಗೆ ಹೊಸಬಳು. ನಾನು ಹಳ್ಳಿಯಿಂದ ಬಂದಿದ್ದೀನಿ. ಇಲ್ಲಿಗೆ ಬಂದು 2 ದಿನ ಆಯಿತು. ನಾನು ಬರ್ತಿದ್ದಂಗೆ ನೋಡಿ, ಇದು ನನ್ನ ಕತೆ. ಇವಾಗ ನನಗೆ ನೀವೇ ಸಹಾಯ ಮಾಡಬೇಕು. ಯಾಕೋ ಗೊತ್ತಿಲ್ಲ, ಇಲ್ಲಿ ಇಷ್ಟು ಜನ ಇದ್ದರೂ ನಿಮ್ಮನ್ನ ಸಹಾಯ ಕೇಳಬೇಕು ಅಂತ ನನ್ನ ಮನಸ್ಸು ಅನಿಸ್ತಿದೆ. ಅದಕ್ಕೆ ಕೇಳಿದೆ. ಏನು, ನಿಮಗೆ ಇಷ್ಟೇ ತೊಂದರೆ ಆಯಿತಾ? ಅಯ್ಯೋ ದೇವ್ರೆ, ಹಾಗಾದರೆ ನಿಮಗೆ ಇವಾಗ ಲಗೇಜು ಇಲ್ಲ? ಇಲ್ಲ, ಆ ಹೋಟೆಲ್ನಲ್ಲಿ ಆ ಕಳ್ಳನ ಕೈಯಿಂದ ತಪ್ಪಿಸ್ಕೋಬೇಕು ಅನ್ನೋ ಆತರದಲ್ಲಿ ಲಗೇಜ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ನೀವಿವಾಗ ಊಟಕ್ಕೆ ಏನು ಮಾಡಿದ್ರಿ? ಊಟನೂ ತಿಂದಿಲ್ಲ, ಏನೂ ಇಲ್ಲ. ನನಗೆ ತುಂಬ ಅಷ್ಟೋಗ್ತಿದೆ ರೀ. ಅಯ್ಯೋ ನೋಡಿ, ನೀವೇ ಚಿಂತೆ ಮಾಡೋಕ್ಕೋಗ್ಬೇಡಿ, ನನ್ನ ಜೊತೆ ಬನ್ನಿ. ನಾನು ನಿಮಗೆಲ್ಲ ಜಾಗ ಕೊಟ್ಟು ಊಟನೂ ಕೊಡಿಸ್ತೀನಿ, ಬನ್ನಿ. ಅದು ಸರಿ, ನೀವೀಗ ಇಲ್ಲಿ ಏನಕ್ಕೆ ಬಂದ್ರಿ? ಅದು ನನ್ನ ಮದುವೆ ಆಗಿದೆ, ನನ್ನ ಗಂಡ ಇಲ್ಲಿದ್ದಾನೆ ಅಂತ ಇವಳಿಗೆ ಹೇಳಿದ್ರೆ ಇವಳು ನನ್ನ ಬಗ್ಗೆ ತಪ್ಪಾಗಿ ಅನ್ಕೊಬಿಟ್ರೆ ಚೇಚೆ, ಅದಕ್ಕೆ ಇವಳಿಗೇನು ಹೇಳ್ಬಾರ್ದು, ಏನೋ ಸುಳ್ಳು ಹೇಳಬೇಕು. ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ಅನುಶ್ರೀ ಅಂತ. ಅದು ಇಲ್ಲಿ ಕೆಲಸಕ್ಕೆ ಅಂತ ಬಂದೆ. ನನ್ನ ಫ್ರೆಂಡ್ ಒಬ್ಬಳು ಇಲ್ಲಿ ಬಿಟ್ಟು ಹೋದ್ಲು. ಓ ಹೌದಾ, ನೀವು ಕೆಲಸಕ್ಕೆ ಅಂತ ಬಂದಿದ್ರೆ ಒಂದು ಕೆಲಸ ಮಾಡ್ತೀನಿ. ನೀವೇನು ಓದಿದ್ದೀರಾ? ನಾನು 10th ಓದಿಲ್ಲ ರೀ. ನಿಜ ಹೇಳ್ಬೇಕಂದ್ರೆ ನಾನು ಕರೆಕ್ಟಾಗಿ ಸ್ಕೂಲ್ಗೆ ಹೋಗಿಲ್ಲ. ನನಗೆ ವಿದ್ಯೆಲ್ಲ ಏನೂ ಗೊತ್ತಿಲ್ಲ. ಹಾಗಿದ್ಮೇಲೆ ಇಲ್ಲಿಗೆ ಕೆಲಸಕ್ಕಂತ ಬಂದ್ರಿ ಅಂದ್ರಲ್ಲ, ಓದಿಲ್ಲ ಅಂದರೆ ನೀವು ಇಲ್ಲೇ ಕೆಲಸ ಮಾಡ್ತೀರಾ? ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಾನು ಸಿಟಿಗೆ ಬಂದ್ಬಿಟ್ಟೆ. ಸರಿ, ಹಾಕಿದ್ರೆ ನಾನು ನಿಮಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಡ್ತೀನಿ, ಸರಿನಾ? ಹಾಂ, ಅಂದಂಗೆ ನಿಮ್ಮ ಹೆಸರೇನು? ನಿಮಗೆ ಮದುವೆ ಆಗಿದೆಯಾ?
ನನ್ನ ಹೆಸರು ಪ್ರಿಯಾ ಅಂತ. ನನಗಿನ್ನೂ ಮದುವೆ ಆಗಿಲ್ಲ. ಆದರೆ ಹುಡುಗನ್ನ ನೋಡಿದೆ ಮನೆಯಲ್ಲಿ. ಓ ಹೌದಾ, ಒಳ್ಳೆಯದಾಯಿತು. ಸರಿ, ನನ್ನ ಜೊತೆ ಬನ್ನಿ.